ಎರಡು ಸಂಗತಿಗಳ ಮನ್ಯಾಗ ನಿಮಗೆ ಗೊತ್ತದಾವ. ಒಂದು ಪಣತಿ, ಇನ್ನೊಂದು ಬಾರಿಗೆ. ಇವು ಎರಡು ಅವು ಸುಮ್ಮನೆ ಮಲಗಿರ್ತಾವೆ ಹಗಲ. ಅದು ಪಣತಿ ಏನೂ ಮಾಡೋದಲ್ಲ, ಸುಮ್ಮನೆ ತಣ್ಣಗೆ ಒಂದು ಮೂಲ್ಯಾಗ ಕೂತಿರ್ತದೆ. ಅದು ಬಾರಿಗೆನೂ ಮೂಲ್ಯಾಗ ಕೂತಿರ್ತದೆ. ಅವು ಮಾತಾಡ್ತಿರ್ತಾವ, ಯಾಕಪ್ಪ ಏನು ನಿನಗೆ ಯಾರೂ ಮಹತ್ವ ಕೊಡೋದಿಲ್ಲ. ಕೊಡ್ತಾರೆ, ಮುಂಜಾನೆ ಗೊತ್ತಾಗತ್ತೆ ಅವ್ರು ಅಂತ ಬಾರಿಗೆ ಹೇಳ್ತದ. ಇದು ಹೇಳ್ತದ ಸಾಯಂಕಾಲ ಗೊತ್ತಾಕತ್ತೆ ಅವ್ರಿಗೆ ನನ್ನ ಮಹತ್ವ ಅಂತ. ಅದು ಹೇಳ, ಒಬ್ಬರು ಮುಂಜಾನೆ, ಇನ್ನೊಬ್ಬರು ಸಾಯಂಕಾಲ. ಸ್ವಲ್ಪ ಸೂರ್ಯ ಮುಳುಗದ ಎಲ್ಲೆದ ಪಣತಿ ಅಂತಾರೆ. ಅವಾಗ ಅದು ಪಣತಿ ಬಾರಿಗೆ ಹೇಳ್ತು, ನೋಡಿ ಹೆಂಗೆ ಬರ್ತಾರೆ ನನ್ನ ಕಡೆ ಈಗ. ಎದ್ರು, ಹಾಸಿಗೆ ಪಾಸಿಗೆ ತೆಗೆದ್ರು, ಎಲ್ಲದ ಬಾರಿಗೆ ಅಂತ ಕೇಳಿದ್ರು. ಅವಾಗ ಬಾರಿಗೆ ಹೇಳ್ತು, ನೋಡು ಹಗಲ ನಾ ಬೇಕಾಗ್ತೇನೆ, ರಾತ್ರಿ ನೀ ಬೇಕಾಗ್ತಿ, ನಮ್ಮಿಬ್ಬರನ್ನ ಬಿಟ್ಟರೆ ಇವ್ರದ್ದು ನಡೆಯೋದೇ ಇಲ್ಲ. ಯಾವ ಮನೆ ಕಟ್ಟಿದಾರ್ರಿ? ಹಂಗೆ ಇದು ಹೊಲಸಾಯಿ ಜಗತ್ತಿನಲ್ಲಿ ಬೀಳೋದೆ. ನಾವು ಸ್ವಚ್ಛ ಮಾಡೇ ಬಿಟ್ಟೇವಿ, ಎಲ್ಲ ಸಮಸ್ಯೆ ಬಗೆಹರಿದು ಇನ್ಯಾವ ಸಮಸ್ಯೆ ಇಲ್ಲ ಅನ್ನೋದು ಸಾಧ್ಯ ಇಲ್ಲ. ಇದಕ್ಕೆ ದಂದುಗ ಅಂತ ಹೆಸರ ಕೊಟ್ಟರು. ಎಲ್ಲ ಮಕ್ಕಳು ಮರಿ ಎಲ್ಲ ಲಗ್ನ ಆಗಿ ಅವರೆಲ್ಲ ಹೊರಗೆ ಹೋದರು. ಅಮೇರಿಕಕ್ಕೆ ಹೋದರು, ಇಂಗ್ಲೆಂಡ್ಗೆ ಹೋದರು, ಜಪಾನಕ್ಕೆ ಹೋದರು. ಮನೆಯಾಗ ಇಬ್ಬರೇ ಕೂತರು, ಆರಾಮಿರ್ತಾರೆ. ಅವ್ರಂತಾರೆ ಮನೆ ಬಣ ಬಣ ಅಂತದ. ಅದೊಂದು ಶುರುವಾಯಿತು. ದೊಡ್ಡ ಮನೆ, ಇಬ್ಬರ ಕೂತಾರ, ಏನು ಮಾಡ್ತಾರೆ? ಏನು ಬಣ ಬಣ ಆಯಿತು. ಅವ್ರಂದ್ರು ಎಲ್ಲರೂ ಹೋಗೋಣ ನಡ್ರಿ. ಎಲ್ಲಿಗೆ ಹೋಗೋದದ? ಇನ್ನೆಲ್ಲರನ್ನೂ ಕಳಿಸೇವಿ, ಇನ್ನೆಲ್ಲಿ ಹೋಗೋದು? ಇದ್ದರೂ ತಾಪ, ಇಲ್ಲದೆ ಇದ್ದರೂ ತಾಪ. ಮಜಾ ಇಲ್ಲ ಜೀವನ.